ಅಪ್ಪ ಏನ್ ಮೊದಲು ಆಸ್ಪತ್ರೆಗೆ ಕರ್ಕೊಂಡೋಲ್ಲ. ನಾನು ಭೈರದೇವಿ ತಾಳೆ ತಗೊಂಬತ್ತೀನಿ. ಶಂಕರ್ ಅವ್ರ ಕೋಪ ಏನು ಅಂತ ನಿಮಗೆ ಗೊತ್ತಿಲ್ಲ. ಅದೇನ್ ಮಾಡೋನೋ ಮಾಡ್ಲಿ, ಅದಕ್ಕೆ ಉತ್ತರವ ಈ ಕಡೆಯಿಂದ ನಾನ್ ಕೊಡ್ತೀನಿ. ಶಂಕರ ನಿನ್ನ ಮಗ, ಸ್ವಂತ ಮಗ ಹೆತ್ತ ತಾಯಿ ಹೊಡೆಯೋದು ಅಕ್ಷಮ್ಯ ಅಪರಾಧ. ಅತ್ತಿಯವ ಏನ್ ಹೇಳ್ತಾ ಇದ್ದೀರಾ ನೀವು? ಇಷ್ಟು ದಿವಸ ನನ್ನ ಮಡ್ಲಲ್ಲಿ ಬಚ್ಚಿಟ್ಕೊಂಡಿರೋ ಸತ್ಯನ ಇವತ್ತು ಹೊರಗಡೆ ಹಾಕ್ತಿದ್ದೀನಿ, ಕೇಳು. ಶಂಕರ ಶಿವರುದ್ರಪ್ಪನ ಮಗ ಅಲ್ಲ ಕಣವ, ಅವನು ನಿನ್ನ ಮಗ. ಡಾಕ್ಟ್ರೆ, ಏನಾಗೈತೆ ನಮ್ಮ ಗೌರಿಗೆ? ನೋಡಿಮ್ಮ, ತುಂಬ ಆಘಾತ ಆದಾಗ ಬ್ರೈನ್ನಲ್ಲಿರೋ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಈ ರೀತಿ ಆದಾಗ ಅನ್ಕಾನ್ಶಿಯಸ್ ಹಾಗೆ ಆಗ್ತಾರೆ. ಆದ್ರೆ ಅವ್ಳಿಗಿನ್ನೂ ಎಷ್ಟನೇ ಆಗಿಲ್ವಲ್ಲ ಡಾಕ್ಟ್ರೆ? ಇಲ್ಲಪ್ಪಯ್ಯ, ನನ್ನ ಕೈಲಿ ಅವಳಿಗೆ ಏನು ಮಾಡೋಕ್ಕಾಗಲಿಲ್ಲ. ನನ್ನ ಕಣ್ಣು ಎದುರುಗಡೆನೆ ನಮ್ಮ ಅಪ್ಪಯ್ಯ ಹಿಂಗೆ ಬೆಡ್ ಮ್ಯಾಗಿದ್ರೆ ಇದಕ್ಕೆ ಕಾರಣ ಆಗಿರೋರನ್ನ ನಾನು ಸುಮ್ಕೆ ಬಿಟ್ಬಿಡ್ತೇನೆ. ಇದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡೇ ತೀರ್ತೀನಪ್ಪಯ್ಯ. ಆಗ್ಲೇ ನಾನು ಬಂದು ನಿಂತಿದ್ದೀನಿ, ಇಲ್ಲಿ ನೀನೇ ಕಾಣಿಸ್ತಿಲ್ಲ. ಸ್ವಲ್ಪ ಈ ಕಡೆ ತಿರುಗು. ಜೋಗಿ ಅವ್ರೆ, ಏನ್ ಮಾಡಿದ್ರಿ ನೀವು? ಯಾಕೆ ಹಂಗೆ ಕಿರ್ಚ್ಕೊಂತಿದ್ಯಾ ಗೌರಿ? ನಿನ್ಗಿಂತ ಮುಂಚೆ ಶಂಕರ ಅವ್ರನ್ನ ನಾನ್ ಮದ್ವೆ ಆಗಿರೋದು. ಅದಕ್ಕೆ ನನಗೆ ಸತ್ಯ ಗೊತ್ತಾಗ್ತಿದ್ದಂಗೆ ಈ ಕೆಲಸ ಮಾಡಿದ್ದು. ಬಲಗಾಲಿಟ್ಟು ಒಳಗಡೆ ಬಾ ಅಪ್ಪಯ್ಯ, ನಿಂಗೆ ಒಂದು ಸಿಹಿ ಸುದ್ದಿ ಹೇಳ್ತೀನಿ. ಮನೆಗೆ ಬತ್ತಿದ್ದಂಗೆ ಏನೋ ಖುಷಿ ವಿಷಯ ಹೇಳ್ತೀನಿ ಅಂತಲ್ಲ, ಏನ್ಲ ಅದು? ಅಪ್ಪಯ್ಯ, DNA ಪರೀಕ್ಷೆ ರಿಸಲ್ಟು ಬಂದಾಗತ್ತೆ. ನನ್ನ ಮಗ ನನ್ನ ಮನೆಗೆ ಬರಬೇಕು, ಗಂಗನ್ಗೆ ಗಂಡಾಗಿ ಇರಬೇಕು, ಅದೇ ನನ್ನ ಆಸೆ. ಇಷ್ಟ್ರ ಮಧ್ಯೆ ಆ ಗೌರಿ ನನ್ನ ಮಗನ್ನ ಅವಳೇ ಬಿಟ್ಕೊಟ್ರೆ ಸರಿ. ಆ ಗೌರಿನ ಪಕ್ಕಕ್ಕೆ ಸರಿಸಿ ಗಂಗಂಗೆ ಭೈರವನ್ನ ನಾನು ಕೊಡಿಸ್ತೀನಿ. ಇದು ಶತಸಿದ್ಧ, ಇದ್ರಲ್ಲಿ ಬದಲಾವಣೆ ಅನ್ನೋದೇ ಇಲ್ಲ.